ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ದುರ್ಗೇಶ್ ನಾಯಕ. ವಿಧಾನ ಪರಿಷತ್ನ ಸಭಾಪತಿಯಾಗಿರುವಂತಹ ಬಸವರಾಜ ಹೊರಟ್ಟಿಯವರ ಕುರ್ಚಿಗೆ ಇದೀಗ ಕಂಟಕ ಎದುರಾಗಿದೆಯಾ ಅನ್ನುವಂಥ ಪ್ರಶ್ನೆ ಮೂಡುತ್ತಿರುವಂಥದ್ದು. ಅದರಲ್ಲೂ ಕೂಡ ಇಷ್ಟು ದಿನಗಳ ಕಾಲ ಸಭಾಪತಿಯಾಗಿದ್ದಂಥ ಬಸವರಾಜ ಹೊರಟ್ಟಿಯವರ ವಿರುದ್ಧ ಅವಿಶ್ವಾಸ ಮಂಡನೆ ಆಗತ್ತಾ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ನಲ್ಲಿದ್ದಂಥ ಸಂಖ್ಯೆ ಇದೀಗ ಹೆಚ್ಚಳವಾಗಿರುವಂಥದ್ದು 33ರಿಂದ 37ಕ್ಕೆ ಏರಿಕೆ ಆಗಿರೋದ್ರಿಂದ ಬಿಜೆಪಿಯ ಸದಸ್ಯರೊಂದಿಗೆ ಸಮಬಲವನ್ನು ಸಾಧಿಸಿರುವಂಥದ್ದು. ಹೀಗಾಗಿ ಕಾಂಗ್ರೆಸ್ನ ಏನು ಮುಂಬರುವಂಥ ಅಧಿವೇಶನ ಸಂದರ್ಭದಲ್ಲಿ ಅವಿಶ್ವಾಸ ಮಂಡನೆಯನ್ನು ಮಾಡುವ ಮೂಲಕ ಕಾಂಗ್ರೆಸ್ನ ಕೆಲವಿಷ್ಟು ನಾಯಕರು ಕೂಡ ಸಭಾಪತಿ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಸಭಾಪತಿ ಸ್ಥಾನ ಬದಲಾವಣೆ ಆಗುತ್ತಾ ಅನ್ನುವಂಥ ಚರ್ಚೆ ಶುರುವಾಗಿದೆ. ಬಿಜೆಪಿ 30 ಸದಸ್ಯರನ್ನು ಒಳಗೊಂಡಿದೆ. ಅದರ ಜೊತೆಗೆ 7 ಸದಸ್ಯರನ್ನು JDS ಹೊಂದಿದೆ. ಪಕ್ಷೇತರರಾಗಿರುವಂಥ ಲಖನ್ ಜಾರಕಿಹೊಳಿ ಅವರು ಬಿಜೆಪಿಗೆ ಬೆಂಬಲವನ್ನು ನೀಡಿರುವುದರಿಂದ ಈಗ ಒಂದು ಸಭಾಪತಿಯಾಗಿ ಬಸವರಾಜ ಹೊರಟ್ಟಿಯವರಿದ್ದಾರೆ. ಅದರಲ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ 75 ವರ್ಷಗಳ ಕಾಲ ಹಿರಿಯ ವಯಸ್ಸಿನ ಒಂದು ದೊಡ್ಡ ರಾಜಕಾರಣವನ್ನು, ಅದರ ಜೊತೆಗೆ 50 ವರ್ಷಗಳ ಕಾಲ ಸಭಾಪತಿಯಾಗಿ ಕೆಲಸವನ್ನು ಮಾಡಿರುವಂಥದ್ದು ಬಸವರಾಜ ಹೊರಟ್ಟಿಯವರ ಹಿರಿಮೆ ಆಗಿದೆ. ಆದರೆ ಇಂತಹ ಸಂದರ್ಭದಲ್ಲಿ ಬಿಜೆಪಿ JDS ಮತ್ತು ಪಕ್ಷೇತರ ಒಂದು ಬೆಂಬಲವನ್ನು ಪಡೆದಿರುವಂಥ ಬಸವರಾಜ ಹೊರಟ್ಟಿಯವರ ವಿರುದ್ಧ ಅವಿಶ್ವಾಸ ಮಂಡನೆಗೆ ಕಾಂಗ್ರೆಸ್ ಮುಂದಾಗೋದಕ್ಕೆ ಕಾರಣವೂ ಕೂಡ ಇರುವಂಥದ್ದು. ಯಾಕಂದರೆ ಸಭಾಪತಿಗಳು ಆದಂಥ ಬಸವರಾಜ ಹೊರಟ್ಟಿಯವರು ಒಂದು ಏನು ಸದನದಲ್ಲಿ ಯಾವ ರೀತಿ ಸದನವನ್ನು ನಡೆಸಿಕೊಡ್ತಾರೆ ಅನ್ನೋದು ಒಂದು ಕಡೆ ಆದರೆ, ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸರ್ಕಾರದ ಬಿಲ್ಗಳು ಪಾಸ್ ಆಗೋದಕ್ಕೂ ಕೂಡ ಬಹಳಷ್ಟು ಮಹತ್ವವಾಗಿ ಚರ್ಚೆ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಕಾಂಗ್ರೆಸ್ ಬಲ ಹೆಚ್ಚಿರೋದ್ರಿಂದ ಇದೀಗ ಸಹಜವಾಗಿ ಒಂದು ಅವಿಶ್ವಾಸ ಮಂಡನೆ ಮಾಡುವ ಮೂಲಕ ಬಸವರಾಜ ಹೊರಟ್ಟಿಯವರನ್ನು ಕೆಳಗಿಳಿಸಿ ತಮ್ಮ ಒಂದು ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು, ಅದರಲ್ಲೂ ಕೂಡ ಸಭಾಪತಿ ಆಕಾಂಕ್ಷಿಗಳಾಗಿರುವಂಥ BK ಹರಿಪ್ರಸಾದ್ ಆಗಿರ್ಬೋದು, ಬೋಸರಾಜ್ ಆಗಿರ್ಬೋದು, ಕೆಲವೊಂದಿಷ್ಟು ನಾಯಕರು ಕೂಡ ಆ ಒಂದು ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಇವರಿಗೆ ಒಂದು ಸಭಾಪತಿ ಸ್ಥಾನ ಸಿಗುತ್ತಾ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ 37 ಸದಸ್ಯರನ್ನು ಇದೀಗ ಹೊಂದಿರುವಂಥ ಕಾಂಗ್ರೆಸ್ ಬಿಜೆಪಿಗೆ ಸಮಬಲವನ್ನು ಸಾಧಿಸಿ ಈ ನಿಟ್ಟಿನಲ್ಲಿ ಸಮಬಲ ಸಾಧಿಸಿರೋದ್ರಿಂದ ಒಂದು ಮುಂಬರುವಂಥ ಅಧಿವೇಶನ ಸಂದರ್ಭದಲ್ಲಿ ಅವಿಶ್ವಾಸ ಮಂಡನೆ ಮಾಡುವ ಮೂಲಕ ಒಂದು ಸಭಾಪತಿ ಸ್ಥಾನದಕ್ಕೆ ಪ್ರಶ್ನೆಯನ್ನು ಮಾಡುತ್ತೆ. ಅದರ ಜೊತೆಗೆ ಯಾವ ರೀತಿ ಒಂದು ಸದನದಲ್ಲಿ ಈ ಒಂದು ಬಿಲ್ಗಳು ಪಾಸ್ ಆಗಿರ್ಬೋದು, ಅದರ ಜೊತೆಗೆ ವಿಚಾರಗಳ ಚರ್ಚೆ ಆಗಿರ್ಬೋದು, ಆ ನಿಟ್ಟಿನಲ್ಲೂ ಕೂಡ ಭಾಳಷ್ಟು ಚರ್ಚೆ ಆಗುವಂತಿರುವಂಥದ್ದು. ಪ್ರಮುಖವಾಗಿ ಮೊನ್ನೆಯಷ್ಟೇ ಏನು 4 ಜನ ಹೊಸದಾಗಿ ನೂತನವಾಗಿ ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ಆಗಿದೆ. ಅವರ ಬಲದಿಂದ ಇದೀಗ ಒಂದು ರಾಜ್ಯ ರಾಜಕೀಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಸಮಬಲ ಆಗಿದೆ. ಈ ಒಂದು ಸಮಬಲವನ್ನು ಇಟ್ಟುಕೊಂಡು ಹೊರಟ್ಟಿಯವರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡುವ ಮೂಲಕ ಕಾಂಗ್ರೆಸ್ನ ಸಭಾಪತಿಗಳ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ನಡೆಯುತ್ತೆ. ಹೀಗಾಗಿ ಈ ಒಂದು ಪ್ರಕ್ರಿಯೆ ವೇಳೆ ಯಾವ ರೀತಿ ಚುನಾವಣೆ ಆಗುತ್ತೆ, ಬಿಜೆಪಿ ಮತ್ತು JDSನ ಬಲದ ಜೊತೆಗೆ ಕಾಂಗ್ರೆಸ್ನ ಬಲ ಯಾವ ರೀತಿ ವಿರೋಧವನ್ನು ವ್ಯಕ್ತಪಡಿಸುತ್ತೆ ಅನ್ನೋದು ಕೂಡ ಬಹಳ ಚರ್ಚೆ ಆಗುತ್ತೆ. ಹಾಗಾಗಿ ಈ ಒಂದು ಬಸವರಾಜ ಹೊರಟ್ಟಿಯವರ ಸ್ಪೀಕರ್ ಸ್ಥಾನಕ್ಕೆ ಇದೀಗ ಕೂತು ಬಂದಿರುವಂಥದ್ದು. CM ಸಿದ್ದರಾಮಯ್ಯ ಅವರ ಆಪ್ತರಾಗಿ ಗುರುತಿಸಿಕೊಂಡಿರುವಂಥ ಬಸವರಾಜ ಹೊರಟ್ಟಿಯವರು ಕೂಡ JDSನಲ್ಲಿದ್ದರು, CM ಸಿದ್ದರಾಮಯ್ಯನವರು ಕೂಡ JDSನಲ್ಲಿದ್ದರು. ಆದರೆ ಈ ಒಂದು ಸ್ನೇಹವೇ ಬೇರೆ, ರಾಜಕೀಯವೇ ಬೇರೆ. ಈ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಬಸವರಾಜ ಹೊರಟ್ಟಿಯವರಿಗೆ ಇರುವಂಥ ಅನುಭವ ಮತ್ತು ಬಸವರಾಜ ಹೊರಟ್ಟಿಯವರು ಸಭಾಪತಿಯಾಗಿ ಮಾಡಿರುವಂಥ ಕೆಲಸಗಳು ಕೂಡ ಬಹಳಷ್ಟು ಮಾದರಿ ಕೆಲಸಗಳಾಗಿದ್ದಾವೆ. ಈ ನಿಟ್ಟಿನಲ್ಲಿ ಕಳೆದ ಮುಂಗಾರು ಅಧಿವೇಶನದಲ್ಲೂ ಕೂಡ ಬಸವರಾಜ ಹೊರಟ್ಟಿಯವರಿಗೆ ಕಾಂಗ್ರೆಸ್ ಮತ್ತು ಬಿಜೆಪಿ JDSನ ಸದಸ್ಯರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಮುಂಗಾರು ಅಧಿವೇಶನವೇ ಅವರಿಗೆ ಕೊನೆಯ ಅಧಿವೇಶನ ಆಗುತ್ತಾ, ಜೊತೆಗೆ ಈ ಮುಂಬರುವಂಥ ಚಳಿಗಾಲದ ಅಧಿವೇಶನದಲ್ಲಿ ಅವರ ಬದಲಾವಣೆ ಆಗುತ್ತಾ ಅನ್ನೋದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಸದ್ಯಕ್ಕೆ ಸಮಬಲ ಸಾಧಿಸಿರುವಂಥ ಬಿಜೆಪಿ, JDS ಮತ್ತು ಕಾಂಗ್ರೆಸ್ನ ಸಂಖ್ಯೆ ಒಂದು ಕಡೆ ಆದರೆ, ಲಖನ್ ಜಾರಕಿಹೊಳಿ ಪಕ್ಷೇತರ ಅಭ್ಯರ್ಥಿಯಾಗಿರುವಂಥ ಲಖನ್ ಜಾರಕಿಹೊಳಿ ಯಾರಿಗೆ ಬೆಂಬಲವನ್ನು ನೀಡ್ತಾರೆ ಅವರೇ ಒಂದು ನಿರ್ಣಾಯಕ ಮತ ಆಗಿರೋದ್ರಿಂದ ಸದನದಲ್ಲಿ ಯಾವ ರೀತಿ ಅವಿಶ್ವಾಸ ಮಂಡನೆ ಆದಾಗ ಯಾವ ರೀತಿ ಚುನಾವಣೆ ಆಗುತ್ತೆ, ಹೊರಟ್ಟಿಯವರಿಗೆ ಬೆಂಬಲವಾಗಿ ಯಾರು ನಿಲ್ತಾರೆ, ಅದ್ರ ಜೊತೆಗೆ ಯಾರು ವಿರೋಧವಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು. ಹೀಗಾಗಿ ಬಸವರಾಜ ಹೊರಟ್ಟಿಯವರಿಗೆ, ಅದರಲ್ಲೂ ಕೂಡ ಹಿರಿಯ ನಾಯಕರಾಗಿ, ಹಿರಿಯ ಸಭಾಪತಿಯಾಗಿ ಹೊರಟ್ಟಿಯವರಿಗೆ ಈ ಒಂದು ಮುಂಗಾರು ಅಧಿವೇಶನ ಕೊನೆಯದಾಗತ್ತಾ ಅಥವಾ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಅವರನ್ನೇ ಸಭಾಪತಿಯಾಗಿ ಮುಂದುವರಿಸುವಂಥ ಅವಕಾಶ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.